ನಮಸ್ಕಾರ. ಕೆಲವೊಮ್ಮೆ ನಮ್ಮ ಜೀವನದ ಗಾಡಿ ಯಾಕೋ ಮುಂದೆನೇ ಹೋಗ್ತಿಲ್ಲ, ಒಂದೇ ಕಡೆ ಸ್ಟಕ್ ಆದಾಗ ಅನ್ಸುತ್ತಾ? ಬಹುಶಃ ನಮಗೆ ಗೊತ್ತಿಲ್ಲದ ಹಾಗೆ ನಾವೇ ಒಂದು ಮಾನಸಿಕ ಬ್ರೇಕನ್ನ ಒತ್ತಿ ಹಿಡಿದ್ಬಿಟ್ಟಿದೀವೇನೋ? ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ. ಈ ಪ್ರಶ್ನೆ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಕೆಟ್ಟದಾಗಿ ಫೀಲ್ ಮಾಡೋ ಒಂದು ಬ್ರೇಕನ್ನ ಅಪ್ಪಿ ಹಿಡ್ಕೊಂಡಿರೋ ಸಾಧ್ಯತೆ ಇದೆಯಾ? ನಮ್ಮ ಜೀವನದಲ್ಲಿ ಎಲ್ಲವೂ ನಿಂತೋದ ಹಾಗೆ ಅನ್ಸೋದಿಕ್ಕೆ ಕಾರಣ ಬಹುಶಃ ನಮ್ಗೆ ಗೊತ್ತಿಲ್ಲದೆ ನಾವು ತಗೊಂಡಿರೋ ಒಂದು ನಿರ್ಧಾರನೇ ಇರ್ಬೋದೇನೋ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಮಾನಸಿಕ ಬ್ರೇಕ್ ಅಂದ್ರೆ ನಮ್ಮ ಜೀವನದ ಗಾಡಿ ನಿಲ್ಲೋಕೆ ಅಸಲಿ ಕಾರಣ ಏನು ಅಂತ ಪತ್ತೆ ಹಚ್ಚೋಣ. ಆಗಿದ್ರೆ ಏನಿದು ಮಾನಸಿಕ ಬ್ರೇಕ್? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಾವೇ ನಮ್ಮ ಮೇಲೆ ಹೇರ್ಕೊಂಡಿರೋ ಒಂದು ಅಭ್ಯಾಸ, ಕೆಟ್ಟದಾಗಿ ಫೀಲ್ ಮಾಡೋ ಅಭ್ಯಾಸ. ಇದೇ ನಮ್ಮ ಲೈಫ್ ಅನ್ನೋ ಗಾಡಿ ಮುಂದೆ ಹೋಗದ ಹಾಗೆ ತಡೆಯೋದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನು ಗೊತ್ತಾ? ಇದು ಕೇವಲ ಒಂದು ಅಭ್ಯಾಸ ಅಷ್ಟೇ, ನಮ್ಮ ನಿಜವಾದ ಸ್ವಭಾವ ಅಲ್ಲವೇ ಅಲ್ಲ. ನೋಡಿ, ನಾವು ಎಷ್ಟೊಂದು ಹಳೆಯ ಮಾನಸಿಕ ಹೊರೆಗಳನ್ನ ನಮ್ಮ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡ್ತಿರ್ತೀವಲ್ವಾ? ಆದ್ರೆ ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಹೊರೆಗಳನ್ನ ನಾವು ಯಾವಾಗ ಬೇಕಾದರೂ ಕೆಳಗಿಳಿಸ್ಬಿಡಬಹುದು. ಅದನ್ನ ಹೊತ್ಕೊಂಡು ತಿರುಗಾಡಲೇಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ. ಈ ನೆಗೆಟಿವಿಟಿ, ನಕಾರಾತ್ಮಕತೆ ಅನ್ನೋದಿದೆಯಲ್ಲ, ಅದು ನಮ್ಮನ್ನ ಕಟ್ಟಿಹಾಕೋ ಸರಪಳಿಗಳಿದ್ದ ಹಾಗೆ. ನಮ್ಮ ಶಕ್ತಿಗೆ ಒಂದು ಲಿಮಿಟ್ ಹಾಕ್ಬಿಡುತ್ತೆ. ಆದರೆ ಒಂದು ಒಳ್ಳೆ ವಿಷಯ ಏನ್ ಗೊತ್ತಾ? ಈ ಸರಪಳಿಗಳ ಬೀಗ ಅದು ನಮ್ಮ ಕೈಯಲ್ಲೇ ಇದೆ, ಅದನ್ನ ನಾವೇ ಮುರಿದು ಹಾಕಬಹುದು. ಸರಿ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಸಿಕ್ಕಿ ಹಾಕಿಕೊಳ್ಳುವ ತರ್ಕ. ಅಂದ್ರೆ ನಮ್ಮ ಗಾಡಿಯ ಎಂಜಿನ್ ಸಖತ್ತಾಗಿ ರೇವಾಗ್ತಿದೆ, ಸೌಂಡ್ ಮಾಡ್ತಿದೆ, ಆದ್ರೂ ಗಾಡಿ ಯಾಕೆ ಒಂದೇ 1 ಇಂಚ್ ಕೂಡ ಮುಂದೋಡ್ತಿಲ್ಲ? ಇದ್ರ ಹಿಂದಿನ ಲಾಜಿಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಸ್ಲೈಡ್ನಲ್ಲಿರೋ ಹೋಲಿಕೆನ ಒಮ್ಮೆ ನೋಡಿ. ಒಂದು ಕಡೆ ಬ್ರೇಕ್ ಆನ್ ಆಗಿದೆ, ಆಗೇನಾಗುತ್ತೆ? ಜೀವನ ನಿಂತ ನೀರಾಗುತ್ತೆ, ನೆಗೆಟಿವಿಟಿನೇ ರಾಜ್ಯಭಾರ ಮಾಡುತ್ತೆ, ನಮ್ಮಲ್ಲಿರೋ ಪೊಟೆನ್ಷಿಯಲ್ ಲಾಕ್ ಆಗ್ಬಿಡುತ್ತೆ. ಇನ್ನೊಂದು ಕಡೆ ಬ್ರೇಕ್ ಆಫ್ ಮಾಡಿದ ತಕ್ಷಣ ಪ್ರಗತಿ ಶುರುವಾಗುತ್ತೆ, ಸಂತೋಷ ಅನ್ನೋದು ನಮ್ಮ ನಾರ್ಮಲ್ ಸ್ಥಿತಿಯಾಗುತ್ತೆ, ಮತ್ತೆ ನಮ್ಮೊಳಗಿನ ನಿಜವಾದ ಸಾಮರ್ಥ್ಯ ಹೊರಬರುತ್ತೆ. ಆಯ್ಕೆ ತುಂಬಾನೇ ಸ್ಪಷ್ಟವಾಗಿದೆ ಅಲ್ವಾ? ಸಂತೋಷ ಅನ್ನೋದನ್ನ ನಾವು ಎಲ್ಲೋ ಹೊರಗಡೆ ಹುಡುಕಿ ಕಷ್ಟಪಟ್ಟು ಸಂಪಾದಿಸಬೇಕಾದ ವಸ್ತುವೇ ಅಲ್ಲ. ಅದು ನಮ್ಮ ಬೇಸಿಕ್ ಸೆಟ್ಟಿಂಗ್, ನಮ್ಮ ಡಿಫಾಲ್ಟ್ ಸ್ಥಿತಿ. ಹೇಗಪ್ಪ ಅಂದ್ರೆ ನಮ್ಮ ಮೊಬೈಲ್ನ ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್ ಥರ. ನಾವು ಮಾಡಬೇಕಾಗಿರೋದು ಇಷ್ಟೇ, ಆ ಹ್ಯಾಪಿನೆಸ್ ಡಿಫಾಲ್ಟ್ ಮೋಡನ್ನ ಮತ್ತೆ ಆನ್ ಮಾಡೋದು ಅಷ್ಟೇ. ಈ ಬದಲಾವಣೆ ಇದೆಯಲ್ಲ, ಇದನ್ನ ಕೇವಲ ಒಂದು ಚಿಕ್ಕ ಸುಧಾರಣೆ ಅಂತ ಅನ್ಕೋಬಾರ್ದು. ಇದು ನಿಜಕ್ಕೂ ಒಂದು ಕ್ರಾಂತಿ. ನಮ್ಮ ಮನಸ್ಸಿನ ಪಂಜರದಿಂದ ಹೊರಬಂದು ಈ ಮಾನಸಿಕ ಗುಲಾಮಗಿರಿಯಿಂದ ಸ್ವಾತಂತ್ರ್ಯ ಪಡ್ಕೊಳ್ಳೋದು. ಅಂದ್ರೆ ನಮ್ಮ ಮನಸ್ಸಿನ ಕಂಟ್ರೋಲನ್ನ ನಾವೇ ವಾಪಸ್ ಪಡ್ಕೊಳ್ಳೋದು. ಇಲ್ಲಿಯವರೆಗೂ ನಾವು ಚರ್ಚೆ ಮಾಡಿದ್ದಕ್ಕೆಲ್ಲ ಒಂದು ಅದ್ಭುತವಾದ ತಿರುಳು ಸಿಗುವ ಸಮಯ ಈಗ. ನಾವು ಈ ವಿಶ್ಲೇಷಣೆಯ ಕೇಂದ್ರ ಬಿಂದುವಿಗೆ ಬಂದಿದ್ದೇವೆ, ಒಬ್ಬ ಋಷಿಯ ಜ್ಞಾನ. ನಮ್ಮ ಸಹಜ ಸ್ಥಿತಿ ಹೇಗಿರುತ್ತೆ ಅನ್ನೋದರ ಬಗ್ಗೆ ಒಂದು ಸಾರ್ವಕಾಲಿಕ ಸತ್ಯವನ್ನ ಈಗ ಕೇಳೋಣ. ಯುಗ ಋಷಿ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಈ ದಿವ್ಯವಾಣಿಯನ್ನ ಕೇಳಿ. ನಗುವುದು ಮತ್ತು ಇತರರನ್ನು ನಗಿಸುವುದು, ಸಂತೋಷವಾಗಿರುವುದು ಮತ್ತು ಇತರರನ್ನು ಸಂತೋಷವಾಗಿಡುವುದು ಇದು ಮನುಷ್ಯನ ಸ್ವಾಭಾವಿಕ ಗುಣ. ಆತ್ಮದ ಸ್ವರೂಪವೇ ಆನಂದಮಯ. ಪ್ರತಿಕೂಲತೆಗಳಿಗೆ ಹೆದರಿ ತನ್ನ ಸ್ವಭಾವವನ್ನು ವಿರೂಪಗೊಳಿಸುವುದೇ ಅತಿದೊಡ್ಡ ತಪ್ಪು. ಇದು ಎಷ್ಟು ಅದ್ಭುತವಾಗಿ ಎಲ್ಲವನ್ನೂ ವಿವರಿಸ್ತೆ ಅಲ್ವಾ? ಆತ್ಮದ ಆನಂದವೇ ಶಾಶ್ವತ ಸತ್ಯ. ಹಾಗಿದ್ರೆ ಈ ದುಃಖ, ನಕಾರಾತ್ಮಕತೆ ಎಲ್ಲ ಏನು? ಅವು ಆಕಾಶದಲ್ಲಿ ಬಂದು ಹೋಗೋ ಮೋಡಗಳಿದ್ದಾಗೆ. ಅವು ಬರ್ತವೆ, ಹೋಗ್ತವೆ ಅಷ್ಟೇ. ಅವು ತಾತ್ಕಾಲಿಕ, ನಮ್ಮ ಮೂಲ ಸ್ವರೂಪ ಖಂಡಿತ ಅಲ್ಲ. ಸರಿ, ಇಷ್ಟೆಲ್ಲ ಜ್ಞಾನವನ್ನ ನಾವು ಕಾರ್ಯರೂಪಕ್ಕೆ ತರುವುದು ಹೇಗೆ? ಅದನ್ನೇ ಈಗ ನೋಡೋಣ. ನಮ್ಮ ಬ್ರೇಕನ್ನು ಬಿಡುಗಡೆ ಮಾಡುವುದು ಹೇಗೆ ಅಂತ ಮುಂದೆ ಹೋಗೋಕೆ ಬೇಕಾದ 4 ಹಂತಗಳ ಒಂದು ದೃಢ ಸಂಕಲ್ಪ. ಈ 4 ಹಂತಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಮೊದಲನೇದು, ಕೆಟ್ಟದಾಗಿ ಫೀಲ್ ಮಾಡೋದು ನಮ್ಮ ಐಡೆಂಟಿಟಿ ಅಲ್ಲ, ಅದೊಂದು ಕೆಟ್ಟ ಅಭ್ಯಾಸ ಅಷ್ಟೇ ಅಂತ ಮೊದಲು ಒಪ್ಕೊಳ್ಳೋದು. ಎರಡನೇದು, ಆ ಮೆಂಟಲ್ ಬ್ರೇಕ್ ಬಿಟ್ರೆ ಸಾಕು, ಪ್ರಗತಿ ಆಟೋಮ್ಯಾಟಿಕ್ ಆಗಿ ಶುರುವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಮೂರನೇದು, ಋಷಿಗಳು ಹೇಳಿದ ಸೂತ್ರ ಇದೆಯಲ್ಲ, ಸಂತೋಷವೇ ಆತ್ಮದ ಸಹಜ ಗುಣ ಅನ್ನೋದನ್ನ ಮನಸ್ಸಿನೊಳಗೆ ಇಳಿಸ್ಕೊಳ್ಳೋದು. ಮತ್ತು ಕೊನೆಯದಾಗಿ 4ನೇದು, ನಮ್ಮ ಸಂತೋಷದ ಕಂಟ್ರೋಲನ್ನ ನಾವೇ ವಾಪಸ್ ತೆಗೆದುಕೊಳ್ತೇವೆ ಅಂತ ಒಂದು ದೃಢ ಸಂಕಲ್ಪ ಮಾಡೋದು. ಹಾಗಾಗಿ ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇಷ್ಟೇ: ಚೆನ್ನಾಗಿ ಫೀಲ್ ಮಾಡೋದು, ಒಳ್ಳೆಯ ಭಾವನೆಯನ್ನ ಹೊಂದಿರೋದು ನಮ್ಮ ಡಿಫಾಲ್ಟ್ ಸ್ವಭಾವ. ನಾವು ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಫೈಟ್ ಮಾಡ್ತಿಲ್ಲ, ಬದಲಾಗಿ ನಮ್ಮ ನಿಜವಾದ ಸ್ವಭಾವಕ್ಕೆ ವಾಪಸ್ ಹೋಗ್ತಿದ್ದೀವಿ ಅಷ್ಟೇ. ಹಾಗಾದ್ರೆ ಬನ್ನಿ ಈ ಅಂತಿಮ ಸ್ಲೈಡ್ನಲ್ಲಿರೋ ಒಂದು ಶಕ್ತಿಯುತ ಸಂಕಲ್ಪದೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಇವತ್ತಿಂದ ನನ್ನ ಸ್ವಂತ ಸಂತೋಷದ ರಿಮೋಟ್ ಕಂಟ್ರೋಲನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ.
ಈ ಅಧಿಕಾರ ಬೇರೆ ಯಾರ ಕೈಯಲ್ಲೂ ಇಲ್ಲ, ನಮ್ಮ ಕೈಯಲ್ಲೇ ಇದೆ.